ಲಿವರ್ ಡ್ಯಾಮೇಜ್ ಆಗುವಂತ ಚಾನ್ಸಸ್ ಇರುತ್ತೆ. ಹೆವಿ ಟಾಕ್ಸಿಕ್ ಮೆಟೀರಿಯಲ್ಸ್ ಏನಾರ ಇದ್ರೆ ಇವೆಲ್ಲನೂ ಕ್ಯಾನ್ಸರ್ ಕಾರಕ ಇರ್ತವೆ. ಆಲ್ಕೋಹಾಲ್ ಸೇವನೆಯಿಂದ ಮಾತ್ರ ಲಿವರ್ ಡ್ಯಾಮೇಜ್ ಆಗುತ್ತಾ ಅಥವಾ ಬೇರೆ ಬೇರೆ ಕಾರಣಗಳಿಂದಲೂ ಕೂಡ ಆಗುತ್ತಾ? ಈಗ ಆಲ್ಕೋಹಾಲ್ ಸೇವನೆಯಿಂದ ಲಿವರ್ ಡ್ಯಾಮೇಜ್ ಆಗೋದು ತುಂಬಾ ನಾವು ಸರ್ವೇ ಸಾಮಾನ್ಯವಾಗಿ ನೋಡಿರ್ತಕ್ಕಂಥದ್ದು. ಆದರೆ ಬೇರೆ ಬೇರೆ ಕಾರಣಗಳಿಗೂ ಕೂಡ ಲಿವರ್ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇರುತ್ತೆ. ಕೆಲವು ಸಲ ಈಗ ಡ್ರಗ್ ಇಂಡ್ಯೂಸ್ಡ್ ಇರ್ಬೋದು, ಕೆಲವಾರು ಮಾತ್ರೆಗಳ ಸೇವನೆಯಿಂದ, ಅಥವಾ ಈಗ ಹೆವಿ ಮೆಟಲ್ಸ್ ಇರುತ್ತೆ. ಈಗ ನಾವು ತಿಂತಕ್ಕಂಥ ಆಹಾರ ಏನಿರುತ್ತೆ ಅಥವಾ ಕೆಲವೊಂದು ಈ ಫುಡ್ ಸಪ್ಲಿಮೆಂಟ್ಸ್ ಏನಿರುತ್ತೆ, ಸೊ ಇದರಲ್ಲೂ ಕೂಡ ಲಿವರ್ ಡ್ಯಾಮೇಜ್ ಆಗ್ಬೋದು. ಯಾಕಂದರೆ ಇದರೆಲ್ಲ ಹೆವಿ ಟಾಕ್ಸಿಕ್ ಮೆಟೀರಿಯಲ್ಸ್ ಏನಾರ ಇದ್ದರೆ ಅಥವಾ ಈ ಕ್ಯಾನ್ಸರಸ್ ಸಬ್ಸ್ಟೆನ್ಸಸ್ ಏನಾರ ಇದ್ದರೆ, ಈಗ ನಾವು ತಿಂತಕ್ಕಂಥ ಆಹಾರದಲ್ಲಿ ನಾವು ಎಷ್ಟೋ ಸಲ ನೋಡಿದ್ದೀವಿ, ಈಗ ಮೋನೋಸೋಡಿಯಂ ಗ್ಲುಟಮೇಟ್ ಇರ್ಬೋದು ಅಥವಾ ಬೇರೆ ಇನ್ನೇನಾದರೂ ಮಿಶ್ರಣ ಇರ್ಬೋದು, ಈ ಅಡಿಟಿವ್ಸ್ ಇರ್ಬೋದು, ಅಂದರೆ ಫುಡ್ ಕಲರ್ಸ್ ಏನಿರ್ತವೆ, ಸೊ ಇವೆಲ್ಲನೂ ಕ್ಯಾನ್ಸರ್ ಕಾರಕ ಇರ್ತವೆ. ಸೊ ಇಂಥವೆಲ್ಲ ನಾವು ಜಾಸ್ತಿ ಸೇವನೆ ಮಾಡಿದಾಗ ಲಿವರ್ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇರುತ್ತೆ.